ನಮಸ್ಕಾರ ದೇವರು. ಇವತ್ತೇ ನಾವು ಹೊರಟಿರೋದು ಎಲ್ಲಿಗೆ ಅನ್ನೋದಕ್ಕೂ ಮುಂಚೆ ನಿಮಗೆ ಗೊತ್ತಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವನ್ನು ಕಮೆಂಟ್ ಮಾಡಿ. ಬೈಂದೂರಿನ ಹೊತ್ತಿನೆಣ್ಣೆಯಲ್ಲಿ ಇರುವಂತಹ ಕಿರುಮಂತ್ರಾಲಯಕ್ಕೆ ಹೊರಟಿದ್ವಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯದಲ್ಲಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಬೈಂದೂರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಎನ್ನೋದು ನನ್ನ ಫ್ರೆಂಡ್ ಹೇಳಿದಂಗೆ ಕ್ಯೂರಿಯಾಸಿಟಿ. ಯಾಕಂದರೆ ನಾನಿನ್ನೂ ನೋಡಲಿಲ್ಲ ಆಗಿತ್ತು. ಮತ್ತು ಹಾಗೆ ನಿಮಗೂ ಎಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇದೆ ಎನ್ನುವುದು ತಿಳಿಸಲು ಬಂದೆ. ಭಟ್ಕಳ ಮತ್ತು ಬೈಂದೂರು ಮಾರ್ಗದಲ್ಲಿ ಸಂಚರಿಸುವವರು ಹೊತ್ತಿನೆಣ್ಣೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆದುಕೊಳ್ಳಿ. ಇದರ ಇತಿಹಾಸವನ್ನು ಇಲ್ಲಿನ ಅರ್ಚಕರನ್ನೇ ಕೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನು. ಅದೇ ರೀತಿ ಗುರು ರಾಘವೇಂದ್ರ ಸ್ವಾಮಿ ಮಠ ಹೊತ್ತಿನೆಣ್ಣೆ ಕಿರುಮಂತ್ರಾಲಯ ಬೈಂದೂರು. ಇದರ ಸ್ಥಳ ಪುರಾಣ ಅಂದರೆ 1991ರಲ್ಲಿ NML ಕಂಪ್ನಿ, ಮೈಸೂರು ಮಿನರಲ್ಸ್ ಕಂಪ್ನಿ, ಗಣಿಗಾರಿಕೆ ಮಾಡುವಂಥ ಕಂಪ್ನಿಯಿಂದ ಇದು ಸ್ಥಾಪನೆಯಾಗಿದೆ. ಒಂದು ವರ್ಕರ್ಸ್ ಎಲ್ಲ ಸೇರಿ ಇಲ್ಲಿ ವರ್ಕ್ ಮಾಡುವಾಗ ಒಂದು ಏನಂತಂದರೆ ಇಲ್ಲೊಂದು ಸಣ್ಣ ಫೋಟೋ ಇಟ್ಟು ದಿನ ಭಜನೆ ಮಾಡ್ತಾಯಿದ್ರು. ಹಾಗೆ ಅಲ್ಲಿಯ ಮ್ಯಾನೇಜರಿಗೆ ಒಂದು ರಾಯರ ಒಂದು ಪ್ರತಿಬಿಂಬವಾಗಿ ಕನಸು ಬರುತ್ತೆ. ಏನಂತಂದರೆ ಒಂದು ರಾಯರ ಬೃಂದಾವನ ಇಲ್ಲಿ ನಿರ್ಮಾಣ ಆಗಬೇಕಂತ. ಅದೇ ರೀತಿ ಅವರೆಲ್ಲ ಮ್ಯಾನೇಜರು, ಆ ವರ್ಕರ್ಸು, ಊರವರೆಲ್ಲ ಸೇರಿ ಒಂದು ಬೃಂದಾವನ ಮಠವನ್ನು ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಮುಂದಿನ ದಿನದಲ್ಲಿ ಚತುಷ್ಪಥ ಕಾಮಗಾರಿಯಿಂದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಎದುರುಗಡೆ ಮಠ ನಿರ್ಮಾಣ ಆಗುತ್ತೆ. ಚತುಷ್ಪಥ ಕಾಮಗಾರಿಯಿಂದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಅದರಿಂದ ಭಕ್ತಾದಿಗಳಿಗೆ ತುಂಬ ಯಾತ್ರಿಕರಿಗೆ ತುಂಬ ಆ ದೇವಸ್ಥಾನ ಮಠ ಇರುವ ಜಾಗ ಗೊತ್ತಾಗ್ತಾ ಇಲ್ಲ ಇತ್ತು. ಹಾಗೆ ಟ್ರಸ್ಟಿಯವರೆಲ್ಲ ಸೇರಿ 2024ರಲ್ಲಿ ಒಂದು ಸಂಕಲ್ಪ ಇಡ್ತಾರೆ. ಹೊಸ ಮಠ ನಿರ್ಮಾಣಕ್ಕಾಗಿ ಒಂದು ಸಂಕಲ್ಪ ಇಡ್ತಾರೆ. ಅದೇ ರೀತಿ 2025ರಲ್ಲಿ ಹೊಸ ಮಠ ನಿರ್ಮಾಣ ಆಗುತ್ತೆ. ಏನಂತಂದರೆ ರಾಯರ ಒಂದು ಸಂಕಲ್ಪ ಇಟ್ಟ ಹಾಗೆ ಭಕ್ತರ ಒಂದು ಕೂಡುವಿಕೆಯಿಂದ ಒಂದು ಹೊಸ ಮಠ ನಿರ್ಮಾಣ ಆಗುತ್ತೆ. ಅದಕ್ಕೂ ಮುಂಚೆ ಗುರು ರಾಯರ ಸನ್ನಿಧಾನದಲ್ಲಿ ಹೆಚ್ಚಿನ ಪವಾಡಗಳು ನಡೆಯುತ್ತೆ. ಹಾಗೂ ಇಲ್ಲಿ ಭಕ್ತರು ಏನೇ ಕೇಳಿದ್ರು, ಏನೇ ವರ ಕೇಳಿದ್ರು ಆದಷ್ಟು ಶೀಘ್ರದಲ್ಲಿ ಉದ್ಯೋಗ, ಸಂತಾನ, ಹಾಗೆ ವಿವಾಹ, ಯಾವುದೇ ಒಂದು ಸಂಕಲ್ಪ ಇಟ್ಕೊಂಡು ಆದಷ್ಟು ಶೀಘ್ರದಲ್ಲಿ ರಾಯರು ಅನುಗ್ರಹ ಕೊಡ್ತಾರೆ. ಅದಕ್ಕೆ ಕಿರುಮಂತ್ರಾಲಯ ಅಂತ ಹೆಸರಿಡಲಾಗಿದೆ.